ದಸರಾ ಉದ್ಘಾಟನೆಯ ಬಗ್ಗೆ ಯದುವೀರ್ ಅವರ ಎಕ್ಸ್ಕ್ಲೂಸಿವ್ ಮಾತು. ಟಿವಿ9 ಸಂದರ್ಶನದಲ್ಲಿ ಯದುವೀರ್ ಒಡೆಯರ್ ಅವರು ಮಾತನಾಡಿದ್ದಾರೆ. ಭಾವನೆಗೆ ಧಕ್ಕೆ ಆಗದ ರೀತಿಯಲ್ಲಿ ನಡೆದುಕೊಳ್ಳಬೇಕು, ಇದು ಯದುವೀರ್ ಅವರ ಮಾತು. ಉದ್ಘಾಟನೆಯ ವೇಳೆ ಯಾವುದೇ ರೀತಿಯ ಧಕ್ಕೆ ಆಗಬಾರದು, ಆ ರೀತಿಯಾಗಿ ನಡ್ಕೊಳ್ಬೇಕು. ಆ ರೀತಿ ಎಲ್ಲವೂ ಸರಿ ಹೋದ್ರೆ ನಮ್ಮ ವಿರೋಧವೇನೂ ಇಲ್ಲ ಎಂದಿದ್ದಾರೆ ಯದುವೀರ್ ಅವರು. ಭಾನು ಮುಷ್ತಾಕ್ ಅವರು ಯಾಕೆ ಉದ್ಘಾಟನೆ ಮಾಡಬೇಕು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅದ್ರ ಬಗ್ಗೆ ಏನಂತೀರಿ? ಯಾಕಂದರೆ ನಿಮ್ಮ ಮಾತನ್ನು ಕೂಡ ಬೇರೆ ರೀತಿಯಲ್ಲಿ ಬಿಂಬಿಸಿ ಅದು ಬೇರೆ ಬೇರೆ ಇದಕ್ಕೆ ಕಾರಣ ಆಗಿತ್ತು. ನನ್ನ ಮೂಲತಃ ಹೇಳಿದ್ದು ಒಂದೇನೆ, ಭಾನು ಮುಷ್ತಾಕ್ ಅವರು ಇಲ್ಲಿಗೆ ಬಂದು ಆ ವೇದಿಕೆಯಲ್ಲಿ ನಾವು ಏನು ನಿರೀಕ್ಷೆ ಮಾಡ್ತೀವಿ, ಯಾವ ರೀತಿ ನಾವು ನಡ್ಕೋಬೇಕು ಅದೇ ರೀತಿ ಅವರು ಯಾವುದೇ ಭಾವನೆಗೆ ಧಕ್ಕೆ ಕೊಡದೇನೆ ಅವ್ರು ನಡ್ಕೊಂಡ್ರೆ ನಮ್ದು ಏನು ಸಮಸ್ಯೆ ಇಲ್ಲ ಅಂತ. ಅದರಲ್ಲೂ ಸಹ ಯಾವ ಒಂದು ವ್ಯಕ್ತಿ ಇಡೀ ಜೀವನ ಮಸೀದಿಗೆ ಮಹಿಳೆಯರಿಗೆ ಪ್ರವಾಸ ಕೊಡಬೇಕಾಗಿರ್ತಕ್ಕಂಥ ಹೋರಾಟ ಮಾಡಿರೋರು, ನಮ್ಮ ಧಾರ್ಮಿಕ ಚೌಕಟ್ಟಿನಲ್ಲಿ ಮಹಿಳೆಯರಿಗೆ ಪ್ರವಾಸ ಮಾಡುವಂಥದ್ದು ಏನು ಪ್ರಶ್ನೆನೇ ಇಲ್ಲ. ಮಹಿಳೆಯರೇ ಒಂದು ಆ ಶಕ್ತಿಯನ್ನೇ ನಾವು ಆರಾಧಿಸುವಂಥದ್ದು ದೇವಸ್ಥಾನಕ್ಕೆ ಬಂದು ಅವರು ಇಲ್ಲಿ ಗೌರವ ಕೊಡ್ತಾ ಇದ್ದಾರೆ, ಪುಷ್ಪಾರ್ಚನೆ ಮಾಡ್ತಾ ಇರುವಂಥದ್ದು ಏನು, ಅದರಲ್ಲಿ ಏನು ಸಮಸ್ಯೆ ಇಲ್ಲ. ಆದರೆ 2023 ವೇದಿಕೆಯಲ್ಲಿ, ಕನ್ನಡ ವೇದಿಕೆಯಲ್ಲಿ ಅವರು ಹೇಳಿರ್ತಕ್ಕಂಥ ಕೆಲವು ಹೇಳಿಕೆಗಳು, ಅದ್ರ ಬಗ್ಗೆ ಸಹಜವಾಗಿ ನಮಗೆ ವಿರೋಧ ಇರುತ್ತೆ. ಅದು ಪುನಃ ಇಲ್ಲಿ ರಿಪೀಟ್ ಆದರೆ ನಮ್ಮ ಭಾವನೆಗೂ ಧಕ್ಕೆ ಆಗುತ್ತೆ ತಾನೇ. ಆಗಲೇ ನಮ್ಮ ಭಾವನೆಗೆ ಧಕ್ಕೆ ಆಗಿದೆ 2023 ತಾಯಿ ಭುವನೇಶ್ವರಿ ಇದೆ, ಕೆಂಪು ಮತ್ತು ಅರಿಶಿನ ಬಣ್ಣದ ಧ್ವಜ ಇದೆ, ನಮ್ಮದು ಇದಕ್ಕೆ ಹೊಂದಾಣಿಕೆ ಇಲ್ಲ ಅಂತ ಅವರು ಹೇಳಿದ್ದಾರೆ. ಬೇರೆ ಪದಗಳು ಬಳಸಿರ್ಬೋದು, ಆದರೆ ಉದ್ದೇಶ ಅದೇ. ನೀವು ಇದನ್ನು ಭುವನೇಶ್ವರಿ ವ್ಯಾಪ್ತಿ ತಗೊಂಬಂದು ಈಗ ನಮಗೆಲ್ಲ ನಿಲುಕದಂಗೆ ಮಾಡಿಬಿಟ್ರಿ ಅಂತ ಆ ಅರ್ಥದಲ್ಲಿ. ಭುವನೇಶ್ವರಿ ಇವತ್ತು ಚಾಮುಂಡೇಶ್ವರಿ ಎರಡು ಶಕ್ತಿಯ ಸ್ವರೂಪನೇ. ಲಕ್ಷ್ಮೀ ಸರಸ್ವತಿ ಎಲ್ಲ ತಾಯಿ ಒಂದು ದೃಷ್ಟಿಯಲ್ಲಿ ನೋಡೋದು ಎಲ್ಲನೂ ಕೂಡ ಆ ಶಕ್ತಿಯ ಸ್ವರೂಪ. ಸೊ ಇಲ್ಲಿ ಸರಿಯಾದ ರೀತಿಯಲ್ಲಿ ನಡ್ಕೊಂಡ್ರೆ ನಮಗೇನು ಸಮಸ್ಯೆ ಇಲ್ಲ ಅಂತ.